ಮಕ್ಕಳ ವ್ಯವಹಾರ ಜ್ಞಾನದ ರೂಢಿಗೆ ಶಾಲಾ ಸಂತೆ. ಅರೆ ಏನೇನಪ್ಪ ಇದು? ಮಕ್ಕಳು ಮೈದಾನದಲ್ಲಿ ಎಷ್ಟೊಂದು ಚೆನ್ನಾಗಿ ವ್ಯಾಪಾರ ಮಾಡುತ್ತಿದ್ದಾರೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಮಕ್ಕಳು ಮಾಡುವ ವ್ಯಾಪಾರ ಸಿಟಿಯ ವ್ಯಾಪಾರಕ್ಕೇನು ಕಮ್ಮಿ ಇಲ್ಲ ಎಂಬುದನ್ನು ತೋರಿಸಿದ್ದಾರೆ. ಜೀವನದ ಚಕ್ರಕ್ಕೆ ಸರ್ಕಾರಿ ನೌಕರಿನೇ ಬೇಕು ಅಂತೇನಿಲ್ಲ, ಸ್ವಂತ ದುಡಿಮೆಯಿಂದಲೂ ಯಶಸ್ಸು ಕಾಣಬಹುದು ಅನ್ನೋದನ್ನು. ನನ್ನ ಹೆಸರು ಆಕಾಶ್ ಬಳಗಡ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಶಾಲಾ ಸಂತೆಯನ್ನು ಏರ್ಪಾಡು ಮಾಡಿದರೆ ನಮ್ಮ ಮನೆಯಲ್ಲಿರುವಂಥ ನಾನು ದಿನಸಿಗಳನ್ನು ತೆಗೆದುಕೊಂಡು ಬಂದಿದ್ದೆ. ಅವಾಗ ನಾನು 2,355 ರೂಪಾಯಿ ಬೆಳೆಗಳು ವಸ್ತುಗಳನ್ನು ತೆಗೆದುಕೊಂಡು ಬಂದಿದ್ದೆ. ನಾನು ಇಲ್ಲಿ 1,000 ರೂಪಾಯಿಗೆ ಮಾರಿದೆ. ನಮ್ಮ ಶಾಲೆಯಲ್ಲಿ ಏರ್ಪಾಡು ಮಾಡಿದರೆ ಒಳ್ಳೆಯದಾಗಿದೆ, ನನಗೆ ಅನುಕೂಲವಾಗಿದೆ. ನಮ್ಮ ಊರಿನ ಜನರು ಬಂದು ಇಲ್ಲಿ ಸಂತೆಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಈ ಮಕ್ಕಳಿಂದ ಕಲಿಬೇಕು. ಅಷ್ಟಕ್ಕೂ ಈ ಶಾಲೆ ಯಾವುದು ಅಂತೀರಾ? ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಳ್ಳ್ಯಾಳ ಗ್ರಾಮದಲ್ಲಿರುವ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಎಂದು ಹೇಳಬಹುದು. ಮಕ್ಕಳ ಶಾಲಾ ಕಲಿಕೆಯ ಜೊತೆಗೆ ವ್ಯವಹಾರದ ಜ್ಞಾನದ ರೂಢಿಗಾಗಿ ಯೋಜನೆ ಮಾಡಿದ್ದು, ಹೀಗೆ ಮಾಡುವುದರಿಂದ ಭವಿಷ್ಯತ್ತಿನಲ್ಲಿ ಉಪಯುಕ್ತ ಕಾರ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ್ ತಳವಾರ್, ಶಿಕ್ಷಣ ಸಂಯೋಜಕ SP ಸನದಿ, ಕ್ಷೇತ್ರ ಕ್ಲಸ್ಟರ್ ಮಟ್ಟದ ಸಂಪನ್ಮೂಲ ವ್ಯಕ್ತಿ ವಿನಾಯಕ್ ಸನದಿ ಇವರ ಮಾರ್ಗದರ್ಶನದಲ್ಲಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ RM ಪಾಟೀಲ್ ಹಾಗೂ ಮುಖ್ಯೋಪಾಧ್ಯಾಯರಾದ ಮಹಂತೇಶ್ ಹಿರೇಮಠ್ ಇವರ ನೇತೃತ್ವದಲ್ಲಿ ಶಾಲಾ ಸಿಬ್ಬಂದಿಯ ಅವರ ಸಹಾನುಭೂತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲೆಯ ಸಂಸ್ಥಾಪಕರಾದ RM ಪಾಟೀಲ್ ಅವರು ಮಾತನಾಡಿದರು.
ಈ ಸಂತೆಯಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ನಮ್ಮ ಪಾಲಕ ಬಂಧುಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಸಂಸ್ಥೆ ಪರವಾಗಿ ತಿಳಿಸ್ತಾ ಇದ್ದೇನೆ. ಏಕೆಂದರೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಮಕ್ಕಳ ಸಂತೆ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಸರ್ ಅವರು ಸಹಿತ ಆಗಮಿಸಿದ್ದಾರೆ. ಅವರಿಗೂ ಸಹಿತ ನಮ್ಮ ಸಂಸ್ಥೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಒಂದು